2024 ಮುಗಿದು 2025ಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಸಾಕಷ್ಟು ಜನ ಬೇರೆ ಬೇರೆ ಒಂದು ನಿರೀಕ್ಷೆಗಳನ್ನ ಯೋಜನೆಗಳನ್ನ ಹಾಕೊಂಡಿರ್ತಾರೆ. ಹೊಸ ವರ್ಷಕ್ಕೆ ಹೊಸ ಒಂದು ಕನಸನ್ನ ಕಾಣ್ತಾರೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಗೆ ಮೊದಲ ದಿನ ಭೇಟಿ ನೀಡ್ತಾರೆ. ಹೊಸ ವರ್ಷದ ಆರಂಭವನ್ನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಆರಂಭಿಸಬೇಕು ಅನ್ನುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಆಗಮಿಸುವಂತದ್ದು. 2024ರಲ್ಲಿ ಯಾವ ರೀತಿಯ ತೊಂದರೆಗಳು ಕಷ್ಟಗಳು ಇತ್ತು ಅದೆಲ್ಲವೂ ಪರಿಹಾರ ಆಗ್ಬೇಕು 2025ಕ್ಕೆ ಅನ್ನುವಂತ ಕಾರಣಕ್ಕೆ ಮೊದಲ ದಿನ ಜನವರಿ 1ರಂದೇ ಸಾವಿರಾರು ಸಂಖ್ಯೆಯಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಭೇಟಿ ನೀಡಿರುವಂತಹ ದೃಶ್ಯಗಳು. ಯಾಕಂದ್ರೆ ಪ್ರಮುಖವಾಗಿ ಕೇರಳ ಮತ್ತು ತಮಿಳುನಾಡು ಭಾಗಗಳಿಂದ ಕೂಡ ಸಾಕಷ್ಟು ಭಕ್ತರು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಭೇಟಿ ನೀಡುವಂತದ್ದು. ರಾಜ್ಯದ 2ನೇ ಸ್ಥಾನದಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ವಾರ್ಷಿಕ ವರಮಾನ ಸಾಧಾರಣ 60 ಕೋಟಿಗೂ ಅಧಿಕ ಬರುವಂತದ್ದು. ಅದಕ್ಕೆ ಪ್ರಮುಖ ಪಾಲು ಅಂತ ಹೇಳಿದ್ರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದ ಭಕ್ತರದ್ದು. ಜೊತೆಗೆ ಉಡುಪಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಉಡುಪಿಯ ಬೇರೆ ಬೇರೆ ಮಲ್ಪೆ ಬೀಚ್ ಇರ್ಬೋದು, ತ್ರಾಸಿ ಬೀಚ್ ಇರ್ಬೋದು, ಇಲ್ಲೆಲ್ಲ 31ರ ರಾತ್ರಿಯನ್ನ ಕಳೆದು ಮರುದಿನ ಮುಂಜಾನೆಯ ಸಮಯಕ್ಕೆ ಕೊಲ್ಲೂರು ಅಥವಾ ಕೃಷ್ಣ ಮಠ ಹೀಗೆ ಬೇರೆ ಬೇರೆ ಭಾಗಗಳಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಹೊಸ ವರ್ಷವನ್ನ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಮತ್ತು ಭಕ್ತಿಯಿಂದ ಭಕ್ತರ ಆಚರಣೆಯನ್ನ ಹೊಸ ವರ್ಷದ ಒಂದು ಶುಭ ಆರಂಭವನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿ ಜನಸಂದಣಿಯಿಂದ ತುಂಬಿದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.
2024 ಮುಗಿದು 2025ಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಸಾಕಷ್ಟು ಜನ ಬೇರೆ ಬೇರೆ ಒಂದು ನಿರೀಕ್ಷೆಗಳನ್ನ, ಯೋಜನೆಗಳನ್ನ ಹಾಕೊಂಡಿರ್ತಾರೆ. ಹೊಸ ವರ್ಷಕ್ಕೆ ಹೊಸ ಒಂದು ಕನಸನ್ನ ಕಾಣ್ತಾರೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿಗೆ ಮೊದಲ ದಿನ ಭೇಟಿ ನೀಡ್ತಾರೆ. ಹೊಸ ವರ್ಷದ ಆರಂಭವನ್ನ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಆರಂಭಿಸಬೇಕು ಅನ್ನುವಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಆಗಮಿಸುವಂತದ್ದು. 2024ರಲ್ಲಿ ಯಾವ ರೀತಿಯ ತೊಂದರೆಗಳು, ಕಷ್ಟಗಳು ಇತ್ತು ಅದೆಲ್ಲವೂ ಪರಿಹಾರ ಆಗ್ಬೇಕು 2025ಕ್ಕೆ ಅನ್ನುವಂತ ಕಾರಣಕ್ಕೆ ಮೊದಲ ದಿನ ಜನವರಿ 1ರಂದೇ ಸಾವಿರಾರು ಸಂಖ್ಯೆಯಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಭೇಟಿ ನೀಡಿರುವಂತಹ ದೃಶ್ಯಗಳು. ಯಾಕಂದ್ರೆ ಪ್ರಮುಖವಾಗಿ ಕೇರಳ ಮತ್ತು ತಮಿಳುನಾಡು ಭಾಗಗಳಿಂದ ಕೂಡ ಸಾಕಷ್ಟು ಭಕ್ತರು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಭೇಟಿ ನೀಡುವಂತದ್ದು. ರಾಜ್ಯದ 2ನೇ ಸ್ಥಾನದಲ್ಲಿರುವಂತಹ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ವಾರ್ಷಿಕ ವರಮಾನ ಸಾಧಾರಣ 60 ಕೋಟಿಗೂ ಅಧಿಕ ಬರುವಂತದ್ದು. ಅದಕ್ಕೆ ಪ್ರಮುಖ ಪಾಲು ಅಂತ ಹೇಳಿದ್ರೆ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದ ಭಕ್ತರದ್ದು. ಜೊತೆಗೆ ಉಡುಪಿ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನ ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಉಡುಪಿಯ ಬೇರೆ ಬೇರೆ ಮಲ್ಪೆ ಬೀಚ್ ಇರ್ಬೋದು, ತ್ರಾಸಿ ಬೀಚ್ ಇರ್ಬೋದು, ಇಲ್ಲೆಲ್ಲ 31ರ ರಾತ್ರಿಯನ್ನ ಕಳೆದು ಮರುದಿನ ಮುಂಜಾನೆಯ ಸಮಯಕ್ಕೆ ಕೊಲ್ಲೂರು ಅಥವಾ ಕೃಷ್ಣ ಮಠ ಹೀಗೆ ಬೇರೆ ಬೇರೆ ಭಾಗಗಳಿಗೆ, ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಹೊಸ ವರ್ಷವನ್ನ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಮತ್ತು ಭಕ್ತಿಯಿಂದ ಭಕ್ತರ ಆಚರಣೆಯನ್ನ ಹೊಸ ವರ್ಷದ ಒಂದು ಶುಭ ಆರಂಭವನ್ನ ಮಾಡ್ತಾರೆ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿ ಜನಸಂದಣಿಯಿಂದ ತುಂಬಿದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. वो